ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕೋಟೆನಾಡು ಕಾವ್ಯ ಮಾಡುತ್ತಿರುವ ನಮಸ್ಕಾರಗಳು. ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಾನು ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಏನು ಮಾಡ್ತೀವಿ ಇವಾಗ? ಇವತ್ತು ನಾನು ನಿಮಗೆ ರಾಗಿ ಹಲ್ವಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವ್ರು ನಮ್ಮಮ್ಮ, ಇವರೇ ನನಗೆ ರಾಗಿ ಹಲ್ವಾ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದು. ಅದರ ಉಪಯೋಗಗಳನ್ನ ನಾನು ಆಮೇಲೆ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ರಾಗಿ ಹಲ್ವಾ ಮಾಡಲಿಕ್ಕೆ ಒಂದು ಮೀಡಿಯಂ ಲೋಟದಲ್ಲಿ ರಾಗಿ ತಗೊಂಡಿದ್ದೀನಿ. ಇದನ್ನು ಒಂದು ನೈಟ್ ಪೂರ್ತಿ ನೆನೆ ಹಾಕಿದ್ದೀನಿ. ಒಂದು ಬೌಲು ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ. 2 ಅಚ್ಚು ಬೆಲ್ಲ ತಗೊಂಡಿದ್ದೀನಿ. ಏಲಕ್ಕಿ ನಮಗೆ ಈಗ ನಾನು ಮಿಕ್ಸಿ ಮಾಡಬೇಕಾದ್ರೆ ಎಷ್ಟು ಬೇಕೋ ನೋಡಿಕೊಂಡು ಹಾಕೋತೀನಿ. ನೋಡಿ ಫ್ರೆಂಡ್ಸ್, ನಾನು ರಾಗಿನ ನೆನೆಹಾಕೋಕ್ಕೂ ಮುಂಚೆ ಒಂದ್ಸರಿ ತೊಳ್ಕೊಂಡಿದ್ದೆ, ನೆನೆ ಹಾಕಿದ್ಮೇಲೂ ತೊಳ್ಕೊಂಡಿದ್ದೆ. ನೆನೆ ಹಾಕಿ ತೊಳ್ಕೊಂಡ್ಮೇಲೆ ಈ ಥರ ಕಾಣ್ತಿದೆ, ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ. ಇದನ್ನು ನಾವೀಗ ಮಿಕ್ಸಿ ಮಾಡ್ಕೋಬೇಕು. ತೋರಿಸ್ತೀನಿ ನಿಮಗೆ ಹೇಗೆ ಮಿಕ್ಸಿ ಮಾಡ್ಕೋಬೇಕಂತ. ಮಿಕ್ಸಿ ಜಾರಿಗೆ ನಾನೀಗ ರಾಗಿ, ತೆಂಗಿನಕಾಯಿ ತುರಿ 1 ಬೌಲು, 1 ಏಲಕ್ಕಿನ ಹಾಕೋತಾ ಇದ್ದೀನಿ. ಹಂಗೆ ಹಾಕೋತೀನಿ. ಇಷ್ಟು ಟೀ ಲೋಟದಷ್ಟು ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು. ಇದರಿಂದ ನಾವೀಗ ಹಾಲು ತಕ್ಕೊಳ್ಳೋಣ ಮಿಕ್ಸಿ ಮಾಡಿ. ನೋಡ್ತಾ ಇರ್ಬೋದು ನಾನು ಮಿಕ್ಸಿಗೆ ಹಾಕಿರೋದು ಯಾವ ಥರ ಇದೆ. ಇದನ್ನು ನಾವು ಈಗ ಒಂದು ಬಟ್ಟೆಲಿ ಆಗಿರ್ಬೋದು, ಇಲ್ಲ ಯಾವುದಾದ್ರೂ ಸೋಸೋ ಅಂಥದ್ದು ಏನಾದರೂ ಇದ್ದರೆ ನಿಮ್ಮ ಹತ್ರ ಸೋಸ್ಕೋಬೋದು. ಬೆಲ್ಲದ ಪಾಕ ಮಾಡ್ಕೊಳ್ಳಿಕ್ಕೆ ನಾವು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ 1 ಲೋಟ 2 ಲೋಟ ನೀರು ಹಾಕ್ತಾ ಇದ್ದೀನಿ. ನೀರಿಗೆ ನಾನು ಕುಟ್ಟಿರ್ತಕ್ಕಂಥ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಆಗ ಎಂಟು ಕಪ್ಪ ಮಾಡ್ಕೊತಾ ಇದ್ದೀನಿ ಅಂತಂದರೆ, ಇದು ಬೆಲ್ಲ ಮಾಡುವಾಗ ಅವರು ಕಸ ಕಡ್ಡಿ ಎಲ್ಲ ಇರುತ್ತೆ. ಇದನ್ನು ನಾವು ಪಾಕ ಮಾಡ್ಕೊಂಡು ಅದನ್ನು ಸೋಸ್ಕೊಂಡ್ರೆ ಆರಾಮ್ಸೆ ಕ್ಲೀನಾಗಿರುತ್ತೆ. ಈಗ ಬೆಲ್ಲ ಕರಗಿದೆ, ಇದನ್ನು ನಾವು ಸೋಸ್ಕೊಳ್ಳೋಣ. ನೋಡ್ತಾ ಇರ್ಬೋದು, ನಾನು ಬೆಲ್ಲ ಸೋಸಲಿಕ್ಕೆ ಒಂದು ರಾಗಿ ಹಲ್ವಾಯಿನ ಮಿಕ್ಸಿಗೆ ಹಾಕಿದ್ನಲ್ಲ, ಅದನ್ನು ಸೋಸಲಿಕ್ಕೆ ನಾನೊಂದು ಕಾಟನ್ ಬಟ್ಟೆ ಇಟ್ಕೊಂಡಿದ್ದೀನಿ. ಇದನ್ನು ತೊಳೆದುಬಿಟ್ಟು ನೀಟಾಗಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಾವೀಗ ಸೋಸೋಣ ಬೆಲ್ಲನ. ಅದು ನಾನೀಗ ಬೆಲ್ಲನ ಸೋಸ್ಕೊತಾ ಇದ್ದೀನಿ. ಇದರಲ್ಲಿ ಏನೇ ಕಸ ಕಡ್ಡಿ ಇದ್ದರೂ ಕ್ಲೀನ್ ಆಗಿಬಿಡುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಕಸ ಬಂದಿದೆ ನೋಡಿ. ಅಂತ ಹೇಳ್ಬೋದು. ನಾನೀಗ ರಾಗಿ ಹಲ್ವಾಗೆ ಮಿಕ್ಸಿಗೆ ಹಾಕಿದ್ನಲ್ಲ ನೋಡಿ, ಈ ಥರ ಹಾಲನ್ನ ತಕ್ಕೊಂಡು ಈ ಥರ ಹಿಂಡಿದ್ರೆ ಹಾಲು ಬರುತ್ತೆ. ಇದು ಸೋಸಿರ್ತಕ್ಕಂಥದ್ದನ್ನ ಬಂದಿರೋದು. ಇದನ್ನು ನಾವು ಬಿಸಾಕೋ ಅವಶ್ಯಕತೆ ಏನಿಲ್ಲ. ಇದನ್ನು ನಾವು ರಾಗಿ ಹಿಟ್ಟು ಮಾಡಿಸ್ತೀವಲ್ಲ, ಇದನ್ನು ಒಣಗಾಕ್ಬಿಟ್ಟು ಅದರಲ್ಲಿ ಬೇಕಾದರೂ ಮಿಕ್ಸಿ ಫ್ಲೋರಿಗೆ ಹೋಗಿ ಇದು ಮಾಡಿಸ್ಕೋಬೋದು. ಸರಿ ಮಾಡ್ತಾರಲ್ಲ, ಅದರಲ್ಲಾದರೂ ಇದನ್ನು ಹಾಕ್ಬಿಟ್ಟು ನಾವು ಯೂಸ್ ಮಾಡ್ಬೋದು. ಇದನ್ನು ಇದರಲ್ಲಿ ಬರೋವಂಥದ್ದು ಯಾವುದನ್ನು ನಾವು ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ಇದರಿಂದ ಬಂದಿರತಕ್ಕಂಥ ರಾಗಿ ಹಾಲು ಇದರಿಂದ ನಾವು ಈಗ ರಾಗಿ ಹಲ್ವಾನ ಮಾಡೋಣ. ರಾಗಿ ಹಲ್ವಾ ಮಾಡಲಿಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ರಾಗಿ ಹಾಲು ಹಾಕ್ತಾ ಇದ್ದೀನಿ. ಮತ್ತು ಬೆಲ್ಲದ ಪಾಕನೂ ನಾನು ಈಗಲೇ ಸೇರಿಸ್ತಾ ಇದ್ದೀನಿ. ನಾವು ಈ ಥರ ತಿರುಗ್ತಾನೆ ಇರಬೇಕು, ಯಾಕಂದರೆ ಇದು ರಾಗಿ ಹಲ್ವಾ ಬೇಗ ಗಟ್ಟಿಯಾಗಿ ಹೋಗ್ಬಿಡುತ್ತೆ. ರಾಗಿಯಿಂದ ನಾವು ತುಂಬ ಉಪಯೋಗಗಳಿದೆ. ಇದು ಬಾಡಿಗೆ ತಂಪು. ಇದನ್ನು ಯಾರು ಬೇಕಾದರೂ ತಿನ್ಬೋದು. ಮಕ್ಕಳು, ಬಾಣಂತಿಯರು, ವಯಸ್ಸಾದವರು ಎಲ್ರಿಗೂ ಇದು ತುಂಬ ಒಳ್ಳೆಯದು. ಡೈಜೆಷನು. ಅದರಲ್ಲೂ ಡಯಟ್ ಮಾಡೋರು ಸ್ವೀಟ್ ತಿನ್ನೋಂಗಿಲ್ಲ, ಸ್ವೀಟ್ ತಿನ್ನೋಕ್ಕಾಗಲ್ಲ, ಅವ್ರಿಗೆ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಅಂಥವರು ಈ ಫುಡ್ಡನ್ನು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅವರಿಗೆ. ಮುಂಚೆ ತಿನ್ಬೇಕಾ, ಊಟ ಆದ್ಮೇಲೆ ತಿನ್ಬೇಕಾ? 1 ಸ್ಪೂನ್ ತುಪ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ರಾಗಿ ಹಲ್ವಾ ಆಗಿದೆ. ಇದನ್ನು ನಾವು ಒಂದು ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ಪ್ರೋಸೆಸ್ ಏನೇನಿದೆ ಅಂತ. ಓಕೆ, ಎಲ್ಲರೂ ಜೋಳದ ರೊಟ್ಟಿ ತುಂಬ ಚೆನ್ನಾಗಿದೆ, ಟ್ರೈ ಮಾಡಿದ್ದೀನಿ ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ರಿವ್ಯೂಗೂ ತುಂಬ ಕಮೆಂಟ್ಸ್ ಬಂದಿದೆ ಆ್ಯಂಡ್ ಲೈಕ್ಸ್ ಬಂದಿದೆ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಈಗ ನಾನೊಂದು ತಟ್ಟೆ ತೊಗೊಂಡಿದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ಥರ ತಟ್ಟೆ ತೊಗೊಳ್ಳಿ. ಆ ತಟ್ಟೆಗೆ ಸ್ವಲ್ಪ ತುಪ್ಪ ಸವರಿದ್ದೀನಿ. ರೆಡಿಯಾಗಿರ್ತಕ್ಕಂಥ ರಾಗಿ ಹಲ್ವಾನ ನಾನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಹಲ್ವಾ ರೆಡಿ ಇದೆ. ಇದನ್ನು ನಾವು ಒಂದು 5-6 ಅವರ್ಸ್ ಫ್ರಿಡ್ಜಲ್ಲಾಗಲಿ ಇಲ್ಲ ಹಂಗೆ ಇಲ್ಲಾದರೂ ಇಟ್ಟುಬಿಟ್ರೆ ಇದು ಗಟ್ಟಿಯಾಗುತ್ತೆ. ಇದು ಗಟ್ಟಿ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ.
ನೋಡಿ ಫ್ರೆಂಡ್ಸ್, 5 ಅವರ್ಸ್ ಆದಮೇಲೆ ರಾಗಿ ಹಲ್ವಾ ಈ ರೀತಿ ಕಾಣ್ತಾ ಇದೆ. ಇದನ್ನು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಟೆಕ್ಸ್ಚರ್ ಅಂತೂ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು. ಸೇಮ್ ಬೇಕ್ರಿಲಿ ಯಾವ ಥರ ಸಿಗುತ್ತೋ ಸ್ವೀಟ್ಸ್ ಅದೇ ಥರನೇ ಇತ್ತು. ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.